ಸ್ನೇಹಿತರೆ, ಇನ್ನು ಮುಂದೆ ವಾಹನಗಳಿಗೆ, ನಿಮ್ಮ ಗಾಡಿಗಳಿಗೆ ಎಥೆನಾಲ್ ಅನ್ನ ನೀವು ಬಳಸಬೇಕಾಗತ್ತೆ. ಅಂದ್ರೆ ಪೆಟ್ರೋಲ್ಗೆ ಪರ್ಯಾಯವಾಗಿ ಎಥೆನಾಲ್ ಇಂಧನವನ್ನ ಬಳಕೆ ಮಾಡೋದಕ್ಕೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರು ಒಂದು ಕಾನೂನಿನ ಮಾನ್ಯತೆಯನ್ನ ನೀಡಿ ಕಡತಕ್ಕೆ ಸಹಿ ಹಾಕಿದ್ದಾರೆ. ಅಂದ್ರೆ ಪೆಟ್ರೋಲ್ ಜಾಗದಲ್ಲಿ ಎಥೆನಾಲ್ ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲಿದೆ. ಏನಿದು ಎಥೆನಾಲ್, ಹೇಗೆ ಇದನ್ನ ಜಾರಿಗೆ ತರ್ತಾ ಇದ್ದಾರೆ, ಇದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮ ಶಿವಮೊಗ್ಗ. ಸ್ನೇಹಿತರೆ, ಏನಿದು ಎಥೆನಾಲ್? ಎಥೆನಾಲ್ ಅನ್ನೋದು ಪೆಟ್ರೋಲ್ಗೆ ಪರ್ಯಾಯವಾಗಿ ಜಾರಿಗೆ ತರ್ತಿರುವಂತ ಒಂದು ಇಂಧನ. ಈ ಇಂಧನವನ್ನ ಇಲ್ಲೇ ಭಾರತದಲ್ಲೇನೆ ಸಿದ್ಧ ಮಾಡಬೇಕು, ತಯಾರಿಸಬೇಕು ಅನ್ನೋದು ಸರ್ಕಾರದ ಒಂದು ಉದ್ದೇಶ. ಆದ್ರೆ ಈಗ ಅಮೆರಿಕದಿಂದ ನಾವು ಎಥೆನಾಲ್ ಅನ್ನ ಆಮದು ಮಾಡ್ಕೊಳ್ತಿದೀವಿ. ಸುಮಾರು 85% ಅಷ್ಟು ಕ್ರೂಡ್ ಆಯಿಲ್ ಅನ್ನ ನಾವು ಬೇರೆ ದೇಶಗಳಿಂದ, ಅಂದ್ರೆ ಹೊರಗಡೆಯಿಂದ ಆಮದು ಮಾಡ್ಕೊಳ್ತಾ ಇದೀವಿ. ಅದು ಕಡಿಮೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಅಂತ ಸರ್ಕಾರ ಹೇಳ್ತಾ ಇದೆ. ಇದ್ರ ಜೊತೆನಲ್ಲಿ ಪರಿಸರ ಸಂರಕ್ಷಣೆ ಅಂತ ಹೇಳ್ತಾ ಇದೆ. ಕೊನೆಗೆ ಜನರಿಗೆ ಉಳಿತಾಯ ಆಗುತ್ತೆ ದುಡ್ಡು. ಈ ಪೆಟ್ರೋಲಿಗೆ ಕೊಡೋ ದುಡ್ಡಿಗಿಂತ ಎಥೆನಾಲ್ ಇಂಧನಕ್ಕೆ ಕಡಿಮೆ ದುಡ್ಡು ಬೀಳುತ್ತೆ ಅಂತ ಹೇಳ್ತಾ ಇದೆ. ಆದ್ರೆ ಇದೆಲ್ಲವೂ ಸುಳ್ಳು. ಇದನ್ನ ನಾನು ಮುಂದೆ ವಿವರಿಸ್ತಾ ಹೋಗ್ತೀನಿ. ಈಗ ಈ ಎಥೆನಾಲ್ ಅನ್ನ ಹೇಗೆ ನಾವು ಬಳಸ್ತಾ ಇದೀವಿ ಅಂತ ಅಂದ್ರೆ, ಪೆಟ್ರೋಲ್ ಜೊತೆನಲ್ಲೇ ಎಥೆನಾಲ್ ಅನ್ನ ಬೆರೆಸಿ ಈಗ ಸರಬರಾಜು ಮಾಡಲಾಗ್ತಿದೆ. E20 ಎಥೆನಾಲ್ ಈಗಾಗಲೇ ಜಾರಿಗೆ ಬಂದಿದೆ. ಜೊತೆನಲ್ಲಿ E85 ಎಥೆನಾಲ್ ಅನ್ನು ಕೂಡ ಜಾರಿಗೆ ತಂದಿದ್ದಾರೆ. ಅಂದ್ರೆ E20 ಎಥೆನಾಲ್ ಪೆಟ್ರೋಲ್ ಅಂತಂದ್ರೆ ಇದರಲ್ಲಿ 20% ಅಷ್ಟು ಎಥೆನಾಲ್ ಇರುತ್ತೆ, ಇನ್ನ 80% ಅಷ್ಟು ಪೆಟ್ರೋಲ್ ಇರುತ್ತೆ 1 ಲೀಟರ್ನಲ್ಲಿ. ಹಾಗೇನೆ E85 ನಲ್ಲಿ 85% ಅಷ್ಟು ಎಥೆನಾಲ್ ಇರುತ್ತೆ 1 ಲೀಟರ್ನಲ್ಲಿ, ಇನ್ನ 15% ಅಷ್ಟು ಪೆಟ್ರೋಲ್ ಇರುತ್ತೆ. ಈ ರೀತಿಯ ಒಂದು ಇಂಧನವನ್ನ, ಅಂದ್ರೆ ಪೆಟ್ರೋಲ್ ಅನ್ನ ಈಗ ಪೆಟ್ರೋಲ್ ಬಂಕ್ಗಳಲ್ಲಿ ಸರಬರಾಜು ಮಾಡ್ತಾ ಇದ್ದಾರೆ. ಈಗ ಈ ಎಥೆನಾಲ್ ನಲ್ಲಿ ಕೂಡ 3 ವಿಧ ಇದೆ. ಅದರಲ್ಲಿ 1G, 2G ಮತ್ತೆ 3G. ಏನೇನು 1G, 2G, 3G ಅಂದ್ರೆ? 1G ಅಂತಂದ್ರೆ ಬೆಳೆಗಳಿಂದ ತೆಗೆಯುವಂತ ಎಥೆನಾಲ್. ಅಂದ್ರೆ ಅದು ಕಬ್ಬು, ಅಕ್ಕಿ, ಜೋಳ, ಈ ರೀತಿ ಬೆಳೆಯಿಂದನೇ, ಅಂದ್ರೆ ನಾವು ತಿನ್ನುವ ಆಹಾರ, ಅದರಿಂದನೇ ಎಥೆನಾಲ್ ಅನ್ನ ತೆಗಿತಾರೆ. ಇನ್ನೊಂದು 2G ಅಂತಂದ್ರೆ ಈ ಬೆಳೆಗಳ ಗಿಡಗಳು, ಕಾಂಡ, ಈ ಕಾಂಡಗಳಿಂದ ಎಥೆನಾಲ್ ಉತ್ಪಾದನೆ ಮಾಡುವಂಥದ್ದು, ಅದು 2G ಎಥೆನಾಲ್ ಅಂತ ಹೇಳ್ತಾರೆ. ಇನ್ನು 3G ಎಥೆನಾಲ್ ಯಾವುದು ಅಂತಂದ್ರೆ ಸೀವೀಡ್ಸ್, ಸಮುದ್ರದ ಮೇಲೆ ಮತ್ತೆ ನೀರಿನ ಕೆರೆಗಳ ಮೇಲ್ಭಾಗದಲ್ಲಿ ಬೆಳೆಯುವಂತಹ ಒಂದು ಸಸ್ಯ. ಈ ಜಾತಿಯ ಸಸ್ಯದಿಂದ ಕೂಡ ಎಥೆನಾಲ್ನ ಒಂದು ಉತ್ಪಾದನೆ ಮಾಡಬಹುದು ಅಂತ ಹೇಳ್ತಾರೆ. ಈ ರೀತಿ 3 ವಿಧದಲ್ಲಿ ಎಥೆನಾಲ್ನ ನಾವು ಉತ್ಪಾದನೆಯನ್ನ ಮಾಡಬಹುದು. ಆದ್ರೆ ಈಗ ಇಲ್ಲಿ ಬಳಸ್ತಾ ಇರೋದು 1G ಎಥೆನಾಲ್ ಅಂತ ಗೊತ್ತಾಗಿದೆ. ಈ ಎಥೆನಾಲ್ನ ಉತ್ಪಾದನೆ ಮಾಡೋದಿಕ್ಕೆ, ಅಂದ್ರೆ ಕಬ್ಬಿನಿಂದ ಉತ್ಪಾದನೆ ಮಾಡೋದಾದ್ರೆ 1 ಲೀಟರ್ ಎಥೆನಾಲ್ಗೆ ಸುಮಾರು 3630 ಲೀಟರ್ ನೀರು ಬೇಕಾಗುತ್ತೆ. ಹಾಗೇನೆ ಜೋಳದಿಂದ ನಾವು ಎಥೆನಾಲ್ನ ಉತ್ಪಾದನೆ ಮಾಡ್ತೀವಿ ಅಂತಂದ್ರೆ 4670 ಲೀಟರ್ ನೀರು ಬೇಕಾಗುತ್ತೆ. ಅಕ್ಕಿಯಿಂದ ಉತ್ಪಾದನೆ ಮಾಡೋದಾದ್ರೆ 10790 ಲೀಟರ್ ನೀರು ಬೇಕಾಗುತ್ತೆ. ವಾಹನದ ಸಮಸ್ಯೆಯನ್ನ ಯೋಚನೆ ಮಾಡೋಣ. ವಾಹನಗಳಿಗೆ ಆಗ್ತಿರುವಂತ ಸಮಸ್ಯೆ ಏನು ಅಂತಂದ್ರೆ, ಎಥೆನಾಲ್ ಪೆಟ್ರೋಲ್ನ ಬಳಸ್ತಿರೋದ್ರಿಂದ 22 ಕಿಲೋಮೀಟರ್ ಕೊಡ್ತಿದ್ದಂತ ವಾಹನ 18 ಕಿಲೋಮೀಟರ್ ಕೊಡ್ತಿದೆ ಅಂತ ಜನ ದೂರ್ತಾ ಇದ್ದಾರೆ. ಅಂದ್ರೆ ಮೈಲೇಜ್ ಕಡಿಮೆ ಆಯ್ತು. ಈಗ ಪರಿಸರ ನಾಶನ ನಾವು ತಪ್ಪಿಸ್ತೀವಿ ಅಂತ ಇದರಿಂದ ಹೇಳ್ತಿದಾರಲ್ಲ, ಅದ್ ಹೇಗ್ ಸಾಧ್ಯ ಅಂತ. ಈಗ ನೀವು 20 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಬರೀ 18 ಕಿಲೋಮೀಟರ್ಗೆ 1 ಲೀಟರ್ ಖರ್ಚಾಯ್ತು ಅಂದ್ರೆ ಮತ್ತೆ ನೀವು ಮತ್ತೆ ಇಂಧನ ತುಂಬಿಸ್ಕೊಳ್ಳೇಬೇಕು. ಮತ್ತೆ ಅಷ್ಟೇ ಪರಿಸರ ನಾಶ ಆಗೇ ಆಗುತ್ತೆ. ಮತ್ತ ಏನು ವ್ಯತ್ಯಾಸನೇ ಇಲ್ಲ ಅದರಲ್ಲಿ. ಜೊತೆಗೆ ಬಡವರ ಜೇಬಿಗೆ ಕತ್ರಿನೂ ಬೀಳುತ್ತೆ. ಅಂದ್ರೆ 20 ಕಿಲೋಮೀಟರ್ಗೆ ನೀವು 1 ಲೀಟರ್ ಹೋಗ್ತಿದ್ದವರು ಇವತ್ತು ಹೋಗಕ್ ಆಗೋದಿಲ್ಲ. ಇನ್ನೂ ಜಾಸ್ತಿ ಪೆಟ್ರೋಲ್ನ ನೀವು, ಅಂದ್ರೆ ಎಥೆನಾಲ್ ಇಂಧನವನ್ನ ಹಾಕೊಳ್ಬೇಕಾಗತ್ತೆ. ಇದು ಇರುವಂತ ಒಂದು ವಾಸ್ತವ ಪರಿಸ್ಥಿತಿ. ಇದಲ್ಲದೆ ಎಂಜಿನ್ಗಳು ಹಾಳಾಗ್ತದೆ. ಯಾಕೆಂದ್ರೆ 2023ರವರೆಗೆ ಏನು ಉತ್ಪಾದನೆ ಆದಂತ ವಾಹನಗಳಿದೆಯಲ್ಲ, ಅದು ಈ ಹೆಚ್ಚಿನ ಪ್ರಮಾಣದ ಎಥೆನಾಲ್ನ ಬಳಕೆಯನ್ನ ತಡ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ಅದು ಆ ರೀತಿಯ ಮಾಡೆಲ್ ಅಲ್ಲ. ಹಾಗಾಗಿನೇ ಇದುವರೆಗೆ ಏನಂದ್ರೆ E10 ಅನ್ನುವಂತ ಎಥೆನಾಲ್ನ ಏನ್ ಬಳಸ್ತಾ ಇದ್ರು 10% ಅಷ್ಟು, ಅದಕ್ಕೆ ಸೂಕ್ತವಾಗಿ ಆ ಎಂಜಿನ್ಗಳನ್ನ ಮಾಡಿಫೈ ಮಾಡಿದ್ರು. ಈಗ
ಇವಾಗ ಏನ್ ಇವರು E85 E100 ಅಂತ ಹೇಳ್ತಿದ್ದಾರೆ, ಎಥೆನಾಲ್ನೇ ಪೂರ್ಣವಾಗಿ ಪೆಟ್ರೋಲ್ ಜಾಗಕ್ಕೆ ತರಕ್ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ಸೂಕ್ತವಾದಂತ ವಾಹನಗಳನ್ನ ಉತ್ಪಾದನೆ ಮುಂದಿನ ದಿನಗಳಲ್ಲಿ ಆಗ್ಬೋದು. ಆದ್ರೆ ಈಗ ಲಕ್ಷಾಂತರ ಜನ ವಾಹನನ ಓಡಿಸ್ತಾ ಇದಾರೆ, ಬಳಸ್ತಾ ಇದಾರಲ್ಲ, ಅವ್ರು ಎಲ್ಲಿ ಹೋಗ್ಬೇಕು? ಯಾಕಂದ್ರೆ ಒಂದು ಕಾರ್ ಎಂಜಿನ್ ಹಾಳಾಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ರಿಪೇರಿ ಬರುತ್ತೆ, ಖರ್ಚು ಬರುತ್ತೆ. ಹಾಗಾಗಿ ಇದು ನಿಜವಾಗ್ಲೂ ಬಡವರಿಗೆ, ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಮತ್ತು ಶ್ರೀಮಂತರಿಗೂ ಕೂಡ ಇದು ಜೇಬಿಗೆ ಕತ್ತರಿ ಅಂತಾನೆ ಹೇಳ್ಬೇಕಾಗತ್ತೆ. ಅಕ್ಕಿ, ಜೋಳ, ಕಬ್ಬನ್ನ ಎಥೆನಾಲ್ ಉತ್ಪಾದನೆಗೆ ಬಳಸೋದಿದೆಯಲ್ಲ, ಇದು ನಮ್ಮ ದೇಶದಲ್ಲಿ ಆಹಾರ ಕೊರತೆ ಉಂಟಾಗುತ್ತೆ ಅಂತ ನಾನು ಈಗಾಗಲೇ ಹೇಳಿದೆ. ಅದ್ರ ಪ್ರಕಾರ 2024ರಲ್ಲಿ ಗ್ಲೋಬಲ್ ಇಂಡೆಕ್ಸ್ ಹಂಗರ್ ವರದಿ ಪ್ರಕಾರ ಅಕ್ಟೋಬರ್ನಲ್ಲಿ 2024ರಲ್ಲಿ ಭಾರತ 177 ದೇಶಗಳಲ್ಲಿ 105ನೇ ಸ್ಥಾನಕ್ಕೆ ಇಳಿದಿದೆ. ಅಂದ್ರೆ ಇಲ್ಲಿ ಉಪವಾಸ ಇರುವಂತ ಜನರ ಸಂಖ್ಯೆ ಅಷ್ಟು ಪ್ರಮಾಣದಲ್ಲಿದೆ ಅಂತ ಅರ್ಥ. ಅಂದ್ರೆ ಆರ್ಥಿಕ ಪರಿಸ್ಥಿತಿ ಅಷ್ಟು ಕುಸಿತ ಇದೆ, ಆಹಾರದ ಕೊರತೆ ಕೂಡ ಕಂಡು ಬಂದಿದೆ. ಇದು ಇರುವಂತ ವಾಸ್ತವ. ಇನ್ನು ನೀರಿನ ಕೊರತೆ ಈಗಾಗಲೇ ಬಂದಿರೋ ವರದಿ ಪ್ರಕಾರ ಭಾರತದಲ್ಲಿ, ಅದರಲ್ಲೂ ಪ್ರಮುಖ ನಗರಗಳಾದಂತ ಚೆನ್ನೈ, ಬೆಂಗಳೂರು, ಹೈದರಾಬಾದು, ಮುಂಬೈ, ಈ ನಗರಗಳಲ್ಲಿ ಈ ಮುಂದಿನ 4-5 ವರ್ಷಗಳಲ್ಲಿ ಅಂತರ್ಜಲ ಝೀರೋಗೆ ಕುಸಿಯತ್ತೆ ಅಂತ. ಅಂದ್ರೆ ಅಂತರ್ಜಲ ಪೂರ್ತಿಯಾಗಿ ಬತ್ತ ಹೋಗುತ್ತೆ, ನೀರಿನ ಕೊರತೆ ಉಂಟಾಗುತ್ತೆ. ಇವತ್ತಿಗೂ ನಮ್ಮ ದೇಶದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ, ಎಷ್ಟೋ ಪ್ರದೇಶಗಳಲ್ಲಿ ಕುಡಿಯೋ ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ಜನ ನಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಎಥೆನಾಲ್ ಉತ್ಪಾದನೆಗೋಸ್ಕರ ಇಷ್ಟೊಂದು ಲಕ್ಷಗಟ್ಟಲೆ ನೀರನ್ನ ಬಳಸೋದಿದೆಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇನ್ನು ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಒಂದು ವರದಿನ ನೀಡಿದೆ. ಅದು ಗಾಡಿಗಳು ತುಕ್ಕು ಹಿಡಿತಾ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಎಥೆನಾಲ್ ಬಳಸೋದ್ರಿಂದ ವೆಹಿಕಲ್ ಅಲ್ಲಿ 6-7% ಮೈಲೇಜ್ ಕೂಡ ಕಡಿಮೆ ಆಗಿದೆ ಅಂತ ಅದು ವರದಿ ಹೇಳ್ತಾ ಇದೆ. ಈಗ ಕೇಂದ್ರದ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದಂತ ನಿತಿನ್ ಗಡ್ಕರಿ ಅವರು ಈ E100 ಎಥೆನಾಲ್ಗೆ ಒಂದು ಕಾನೂನಿನ ಮಾನ್ಯತೆ ನೀಡಿ ಸಹಿ ಮಾಡಿದೀನಿ ಅಂತ ಬಹಳ ಖುಷಿಯಾಗಿ ಮಾಧ್ಯಮದ ಎದುರು ಹೇಳ್ಕೊಂಡ್ರು. ಅಂದ್ರೆ 2024ರಲ್ಲೇನೆ ಈ ಆಲೋಚನೆ ಬಂದಿತ್ತು, ಪ್ರಯತ್ನಗಳು ನಡೆದಿತ್ತು. ಅದಕ್ಕೆ ಕೆಲವರು ಅಡ್ಡಗಾಲನ್ನ ಹಾಕಿದ್ರು. ಆದ್ರೆ ಈಗ ನನ್ನ ಕನಸು ನನಸಾಗಿದೆ ಅಂತ ಬಹಳ ಖುಷಿಯಾಗಿ ಹೇಳ್ಕೊಂಡಿದ್ದಾರೆ. ಈಗ ಒಂದು ಆರೋಪ ಅವ್ರ ಮೇಲೆ ಬಂದಿರೋದೇನು ಅಂತಂದ್ರೆ, ಅವರ ಮಕ್ಕಳಾದಂತ ಸಾರಂಗ್ ಗಡ್ಕರಿ ಮತ್ತು ನಿತಿನ್ ಗಡ್ಕರಿ ಇವರಿಬ್ರು ಹಾಕಿರುವಂತ ಒಂದು ಕೈಗಾರಿಕೋದ್ಯಮದಲ್ಲಿದ್ದಾರೆ ಇವರಿಬ್ರು. ಇವರ ಆಗ್ರೋ ಕಂಪನಿಗಳು ಏನು, ಸಿಯಾನ್ ಮತ್ತು ಮಾನಸ್ ಅನ್ನುವಂತ ಆಗ್ರೋ ಇಂಡಸ್ಟ್ರೀಸ್, ಇದು ಎಥೆನಾಲ್ ಅನ್ನ ಉತ್ಪಾದನೆ ಮಾಡ್ತಾ ಇದೆ. ಮೊದಲು ಇವರು ಎಥೆನಾಲ್ ಅನ್ನ ಉತ್ಪಾದನೆ ಮಾಡ್ತಿರ್ಲಿಲ್ಲ ಈ ಕಂಪನಿಗಳಲ್ಲಿ. ಇವ್ರು ಮಾಡ್ತಾ ಇದ್ದಿದ್ದು ಅಲ್ಲಿ ಒಂದು ಸಕ್ಕರೆ ಕಂಪನಿ ಆಗಿತ್ತದು. ಈಗ ಎಥೆನಾಲ್ಗೆ ಅದನ್ನ ಬದಲಾಯಿಸಿದ್ದಾರೆ. ಅದಕ್ಕಾಗಿನೇ ಈಗ ಗಡ್ಕರಿ ಅವರು ತಮ್ಮ ಮಕ್ಕಳ ಫ್ಯಾಕ್ಟರಿಗಳಿಗೆ ಒಂದು ಹೆಚ್ಚಿನ ಲಾಭವನ್ನ ತಂದ್ಕೊಡೋದಿಕ್ಕೆ ಮತ್ತೆ ಉದ್ಯೋಗವನ್ನ ಸೃಷ್ಟಿ ಮಾಡೋದಿಕ್ಕೆ, ಅಲ್ಲಿ ಉದ್ಯಮವನ್ನ ಬೆಳೆಸೋದಿಕ್ಕೆ ಈ ಒಂದು E100 ಎಥೆನಾಲ್ಗೆ ಸಹಿ ಹಾಕಿದ್ದಾರೆ ಅನ್ನುವಂತ ಆರೋಪ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಈಗ ನಿತಿನ್ ಗಡ್ಕರಿ ಅವರ ಈ ಯೋಜನೆಗೆ ತುಂಬಾ ವಿರೋಧ ವ್ಯಕ್ತ ಆಗಿದೆ. ಅಂದ್ರೆ ಎಥೆನಾಲ್ ಅನ್ನ ಪೆಟ್ರೋಲ್ ಜೊತೆಲಿ ಬಳಸ್ತಾ ಇರೋದೇ ಸಮಸ್ಯೆ ಆಗ್ತಾ ಇದೆ. ಜೊತೆನಲ್ಲಿ E100 ಎಥೆನಾಲ್ ಬಳಕೆ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಎಥೆನಾಲ್ ಇಂದನೇ ಗಾಡಿ ಓಡಿಸೋದು ಅಂತಂದ್ರೆ ಅದು ದೊಡ್ಡ ಸಮಸ್ಯೆ ಅನ್ಬಿಟ್ಟು ಎಲ್ಲರೂ ವಿರೋಧಿಸ್ತಾ ಇದ್ದಾರೆ. ಆದ್ರೆ ನಿತಿನ್ ಗಡ್ಕರಿ ಮತ್ತೆ ಕೇಂದ್ರ ಸರ್ಕಾರ ಇದಕ್ಕೆ ಕೊಡ್ತಿರುವಂತ ಸಮಜಾಯಿಷಿ ಹೇಗಿದೆ ಅಂದ್ರೆ, ಬ್ರೆಜಿಲ್ ಅನ್ನ ಉದಾಹರಣೆ ಕೊಡ್ತಾರೆ. ಈಗ ಬ್ರೆಜಿಲ್ ಅನ್ನ ನಾವು ಭಾರತಕ್ಕೆ ಹೋಲಿಸೋದಿಕ್ ಆಗೋದಿಲ್ಲ. ಯಾಕೆಂದ್ರೆ ಬ್ರೆಜಿಲ್ ಅಲ್ಲಿ ಭಾರತದ ಜನಸಂಖ್ಯೆಗಿಂತ ಬಹಳ ಕಡಿಮೆ ಜನಸಂಖ್ಯೆ ಇದೆ, ಅಂದ್ರೆ 1/6 ಅಂತ ಹೇಳ್ಬೋದು. ಜೊತೆನಲ್ಲಿ ಇಲ್ಲಿನ ನೀರಿನ ಪ್ರಮಾಣ ಎಷ್ಟಿದೆ ಅಂತ ನೋಡೋಣ. ಪ್ರಪಂಚದಲ್ಲಿ ನೀರು ಏನು ಸಿಗ್ತಾ ಇದೆ ಅದರ ಪ್ರಮಾಣದಲ್ಲಿ 12% ಬ್ರೆಜಿಲ್ ನಲ್ಲೇ ಇದೆ. ಹಾಗಾಗಿ ಅವರಿಗೆ ನೀರಿನ ಕೊರತೆ ಇಲ್ವೇ ಇಲ್ಲ. ಎಲ್ಲಾ ಕಡೆನೂ ಎಲ್ಲದಕ್ಕೂ ಅವರು ಶುದ್ಧವಾದಂತ ನೀರನ್ನೇ ಬಳಸ್ತಾ ಇದ್ದಾರೆ. ಬ್ರೆಜಿಲ್ ನಲ್ಲಿ ಇನ್ನೊಂದು ಅನುಕೂಲ ಏನಿದೆ ಅಂತಂದ್ರೆ, ಜನರು ತಮ್ಗೆ ಇಷ್ಟವಾದಂತ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಅನ್ನ ಬಳಸಬಹುದು. ಅಂದ್ರೆ ಪೆಟ್ರೋಲು ಸಪರೇಟ್ ಆಗಿ ಸಿಗುತ್ತೆ, ಅಥವಾ E20 ಸಿಗುತ್ತೆ, E10 ಪೆಟ್ರೋಲ್ ಸಿಗುತ್ತೆ, ಮತ್ತೆ E25 ಪೆಟ್ರೋಲ್ ಕೂಡ ಸಿಗುತ್ತೆ. ನೀವು ಯಾವ್ದನ್ನ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಬಹುದು. ಜೊತೆನಲ್ಲಿ ಈಗಾಗಲೇ ಅಲ್ಲಿ ಬ್ರೆಜಿಲ್ ನಲ್ಲಿ ಇರುವಂತ ವಾಹನಗಳೆಲ್ಲ ಫ್ಲೆಕ್ಸ್ ಎಂಜಿನ್ ಇಂದು, ಅಂದ್ರೆ 90% ವಾಹನಗಳು ಫ್ಲೆಕ್ಸ್ ಇಂಜಿನ್ ನ ವಾಹನಗಳು. ಫ್ಲೆಕ್ಸ್ ಎಂಜಿನ್ ಅಂತಂದ್ರೆ ಪೆಟ್ರೋಲ್ ಇಂದನೂ ಓಡಿಸ್ಬೋದು, ಎಥೆನಾಲ್ ನಿಂದನೂ ಕೂಡ ಓಡಿಸ್ಬೋದು. ಅದಕ್ಕೆ ಸೂಕ್ತವಾಗಿ ಮಾಡೆಲ್ಗಳನ್ನ ಮಾಡಿದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಹಂಗಾಗಿಲ್ಲ. ಈ ವಾಹನಗಳು ಕೂಡ 2023ವರೆಗೆ ಏನು ಉತ್ಪಾದನೆ ಆಗಿದೆಯಲ್ಲ, ಅದು ಎಥೆನಾಲ್ಗೆ ಪೂರಕವಾಗಿರುವಂತ ವಾಹನಗಳಲ್ಲ.
ಮತ್ತೆ ಜೊತೆನಲ್ಲಿ ಈಗ ಅದಕ್ಕೆ ಆಟೋಮೋಟಿವ್ ಸೆಕ್ಷನ್ ಇಂದ ಕೂಡ ತುಂಬಾ ಪ್ರತಿರೋಧ ವ್ಯಕ್ತ ಆಯ್ತು. ಹಾಗಾಗಿದ್ದಕ್ಕೆ ಮತ್ತೆ ಅವ್ರ ಮೇಲೆ ಸರ್ಕಾರ ಕೆಂಡ ಕಾರ್ತು, ಅವರು ಟ್ವೀಟ್ ಮಾಡಿದ್ರು, ಅದನ್ನ ಡಿಲೀಟ್ ಮಾಡೋದಕ್ಕೆ ಪ್ರೆಷರ್ ಅನ್ನ ಹಾಕಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಈಗ ಜನರಿಗೆ ಯಾವುದೇ ಆಯ್ಕೆ ಇಲ್ಲ, ನೀವು ಪೆಟ್ರೋಲ್ ಬೇಕಂದ್ರೂ ಸಿಗೋದಿಲ್ಲ, ನೀವು E85 ಅಂತಂದ್ರೆ E85ನೇ ಬಳಸಬೇಕು ಅಂತ ಒಂದು ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರ ಈಗ ನಮ್ಗೆ ತಂದಿಟ್ಟಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ಈಗ ಎಥೆನಾಲ್ ಇಶ್ಯೂ ಇಂದಾಗಿ ಚೀಟಿಂಗ್ ನಡೀತಾ ಇದೆ, ಅಂದ್ರೆ ಮೋಸ ಮಾಡ್ತಾ ಇದೆ ಗ್ರಾಹಕರಿಗೆ ಅರ್ಥ ಆಗ್ತಿಲ್ಲ. ನಾವು E20 ಅಂತ ಪೆಟ್ರೋಲ್ ಹಾಕ್ಸ್ಕೊಂಡ್ರೆ ಅಲ್ಲಿ E85 ಪೆಟ್ರೋಲ್ ಇದೆಯಲ್ಲ ಅಂತ ಕೂಡ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಇದೆಲ್ಲದ್ರ ಜೊತೆನಲ್ಲಿ ಸರ್ಕಾರ ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ, ಒಂದು, ನೀವು ಎಥೆನಾಲ್ ಅನ್ನ ಜಾರಿಗೆ ತರಬೇಕು ಅಂತಿದ್ರೆ, ಇಂಧನ ಪೆಟ್ರೋಲ್ಗೆ ಪರ್ಯಾಯವಾಗಿ ಇದನ್ನ ಬಳಸಬೇಕು ಅನ್ನೋದಾದ್ರೆ ಹಂತ ಹಂತವಾಗಿ ಅದನ್ನ ಜಾರಿಗೆ ತರಬೇಕು. ಜೊತೆನಲ್ಲಿ ಅದಕ್ಕೆ ಪೂರಕವಾದಂತಹ ಫ್ಲೆಕ್ಸ್ ಎಂಜಿನ್ ನ ವಾಹನಗಳ ಉತ್ಪಾದನೆ ಆಗೋವರೆಗೂ ನೀವು ಕಾಯ್ಬೇಕಿತ್ತು. ಮತ್ತೆ ಜನರಿಗೆ ಬ್ರೆಜಿಲ್ ನಲ್ಲಿರುವಂತಾನೆ ಆಪ್ಷನ್ ಕೊಡ್ಬೇಕಿತ್ತು. ಅಂದ್ರೆ ಪೆಟ್ರೋಲ್ ಬೇಕಿರೋರು ಪೆಟ್ರೋಲೇ ಹಾಕಿಸ್ಕೊಳ್ತಾರೆ, E20 ಅಂದ್ರೆ E20 ಹಾಕಿಸ್ಕೊಳ್ತಾರೆ. ಆದ್ರೆ ಈ ತರ ಕಡ್ಡಾಯವಾಗಿ E85 ಒಂದನ್ನೇ ಕೊಟ್ಟು ಅವ್ರಿಗೆ ಅದನ್ನೇ ಬಳಸಬೇಕಾದಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದೆಯಲ್ಲ, ಇದು ಜನರಿಗೆ ಮಾಡಿದಂತ ಮೋಸ, ದ್ರೋಹ ಅಂತಾನೆ ಹೇಳ್ಬಹುದು. ಇಲ್ಲಿ ಯಾರೋ ರಾಜಕಾರಣಿಗಳು ಮತ್ತೆ ಅವರ ಮಕ್ಕಳ ಉದ್ಯಮಕ್ಕೆ ಸಹಾಯ ಮಾಡೋಕ್ಕಾಗಿ, ಮತ್ತೆ ಇನ್ನೊಂದಿಷ್ಟು ಉದ್ಯಮವನ್ನ ಅವ್ರಿಗೆ ಬೇಕಾದವ್ರಿಗೆ ಸೃಷ್ಟಿ ಮಾಡೋದಿಕ್ಕೆ, ಪ್ರಾರಂಭ ಮಾಡೋದಿಕ್ಕೆ ಅವಕಾಶ ಕೊಡೋದಿಕ್ಕಾಗಿ ಇಲ್ಲಿ ಜನರಿಗೆ ಬರೆ ಹಾಕ್ತಾ ಇದ್ದಾರೆ. ಇದು ದೇಶದ ಆರ್ಥಿಕ ಪರಿಸ್ಥಿತಿ ಕೂಡ ಇದರಿಂದ ಹಾಳಾಗುತ್ತೆ. ಮತ್ತೆ ಆಹಾರ ಉತ್ಪಾದನೆಯಲ್ಲಿ ಏರುಪೇರಾಗುತ್ತೆ, ಆಹಾರದ ಕೊರತೆ ಕಾಣಿಸ್ಕೊಳ್ಬಹುದು, ಆಹಾರದ ಬೆಲೆ ಕೂಡ ದುಬಾರಿ ಆಗ್ಬೋದು. ನೀವು ಅಕ್ಕಿನ, ಕಬ್ಬು, ಜೋಳನೆಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀವು ಅಲ್ಲಿ ಬಳಸ್ತೀರಾ ಅಂದ್ರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆದಾಗ ರೈತರು ಆ ಪ್ರಮಾಣದಲ್ಲಿ ಬೆಳೆಯಕ್ಕಾಗದೆ ಇದ್ದಾಗ ಸಹಜವಾಗಿನೇ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಆ ಬೆಲೆಯ ಹೊರೆ ಬೀಳೋದು ಜನಸಾಮಾನ್ಯರ ಮೇಲೆ, ಅಂದ್ರೆ ಅವರ ಹೊಟ್ಟೆಯ ಮೇಲೆ. ಇದೆಲ್ಲದನ್ನ ನೋಡಿದಾಗ ಇಲ್ಲಿ ಯಾವುದೇ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಕೇಂದ್ರ ಸರ್ಕಾರ ಸರಿಯಾದ ನಿರ್ಧಾರವನ್ನ ತಗೊಳ್ತಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಸ್ನೇಹಿತರೆ, ಈಗ E100 ಎಥೆನಾಲ್ ಬಳಕೆಗೆ ಏನು ಗಡ್ಕರಿ ಅವರು ಸಹಿಯನ್ನ ಹಾಕಿದ್ದಾರೆ, ಇದರಿಂದ ಮುಂದೆ ಬರುವಂತ ವಾಹನಗಳನ್ನ E100ಗೆ ಸೂಕ್ತವಾಗೋ ರೀತಿಯಲ್ಲಿ ತಯಾರು ಮಾಡೋದು, ಮತ್ತೆ ಫ್ಲೆಕ್ಸ್ ಎಂಜಿನ್ ನ ವಾಹನಗಳನ್ನ ತಯಾರು ಮಾಡೋದು ಈಗ ಆಟೋಮೊಬೈಲ್ ಸೆಕ್ಟಾರ್ ಮೇಲೆ ಬಿದ್ದಂತ ಒಂದು ಹೊಸ ಜವಾಬ್ದಾರಿಯಾಗಿದೆ. ಅದೆಲ್ಲವೂ ಮಾರುಕಟ್ಟೆಗೆ ಬರೋವರೆಗೂ ಕೂಡ ಇಲ್ಲಿವರೆಗೆ ಉತ್ಪಾದನೆ ಆಗಿರೋದು, ಇಲ್ಲಿವರೆಗೆ ಬಳಕೆ ಆಗ್ತಿರುವಂತ ಲಕ್ಷಾಂತರ ವಾಹನಗಳ ಕತೆ ಏನು, ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡ್ಬೇಕಲ್ವಾ? ಕಾದು ನೋಡೋಣ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ.